ಓಕೆ. ಸೊ ಈಗ ಮೊನ್ನೆ ಅಷ್ಟೇ ನೀವು ಇಂಟರ್ವ್ಯೂಲ್ಲಿ ಒಂದು ಮಾತು ಹೇಳಿದ್ರಿ, ಏನಂದ್ರೆ ನಮ್ಮ ತಂದೆ ಮತ್ತೆ ನಮ್ಮ ಅಜ್ಜಿ ಅತ್ತೆ ಎಲ್ಲ ಅಮ್ಮ ಎಲ್ಲ ಸೇರ್ಕೊಂಡು ಅವ್ರಿಗೆ ಟ್ರೈನ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ನಿಮ್ಮ ಹತ್ರ ಮಾತಾಡಕ್ಕೆ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಟ್ರೈನಿಂಗ್ ಮಾಡ್ತಿದ್ದಾರೆ ಅಂತ. ಸೊ ಟ್ರೈನಿಂಗ್ ಹೆಂಗಾಗ್ತಿದೆ ಭಾನುವಾರ? ಆ ಟ್ರೈನಿಂಗ್ ಮುಂಚೆ ಒಂದು ವಿಚಾರ, ಮದುವೆಗೂ ಮುಂಚೆ ಒಂದು ವಿಸಿಟ್ ಮಾಡಿದ್ರು ಬೆಂಗಳೂರಿಗೆ. ಏನಾಗಿತ್ತು ಅಂದ್ರೆ ದೇವೇಗೌಡರಿಗೆ ನಾನು ಫೋನ್ ಮಾಡಿದೆ ಸಿದ್ದರಾಮಣ್ಣ ಅವ್ರಿಗೆ ಕರೆಯೋದು ಅಂತ. ಆಗ ನಿಮ್ಮ ಮದುವೆಗೆ ಬರಬೇಕು ಅಂತಿದೆಯಪ್ಪ, ನೀನು ಒಬ್ಬನೇ ಬೇಡ ಮನೆಗೆ ಬಂದ್ಬಿಡು ಒಂದ್ಸಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ದೇವೇಗೌಡರ ಊಟ ಮಾಡಿಸಿ ಇವ್ರಿಗೆ ಸ್ವೀಟು ತಿನ್ನಿಸಿ ನಾನು ಬರಬೇಕು, ನನ್ನ ಆರೋಗ್ಯ ಸ್ಪಂದಿಸ್ತಾ ಇಲ್ಲ ಅಂತ ಅಲ್ಲೇ ಹಾರೈಸಿ ಇವ್ರಿಗೆ ಸ್ವೀಟ್ ಕೂಡ ಅವರೇ ತಿನ್ನಿಸಿ ಅದು ನೋಡಿ, ಅದು ವಿಡಿಯೋ ನೀವು ನೋಡಿದ್ಲ ಈಗ ಅದೇ. ಸೊ ಅದು ಆಮೇಲೆ ಅಶ್ವಿನಿ ಮೇಡಮ್ ಅದೇ ಹೇಳಿದ್ದು, ಬರ್ತೀನಿ ಬಟ್ ಅವ್ರನ್ನ ಕರ್ಕೊಂಬರ್ಬೇಕು, ನಾನು ಆಕೆ ಹತ್ರ ಫಸ್ಟ್ ಮಾತಾಡಬೇಕು ಅಂತ. ಅದು ಒಂದು ಘಟನೆ ಆಗಿತ್ತು. ಒಂದ್ಸಲ ಕೆಲವು ಸಮಯದ ಹಿಂದೆ, ಅಂದರೆ 2.5 ವರ್ಷದ ಹಿಂದೆ ಒಂದು ಮದುವೆಗೆ ಈ ಕಡೆ ಅಪ್ಪು ಸರ್ ಅಶ್ವಿನಿ ಮೇಡಮ್ ಬಂದರು, ಆ ಕಡೆ ನಾನು ಬಂದೆ ಒಂದು ಮದುವೆಗೆ, ಕನ್ನಡದ ಒಬ್ಬ ಪ್ರತಿಷ್ಠಿತರೊಬ್ಬರ ಮದುವೆಗೆ. ನಾನು ಬಂದಿದ್ದೀನಿ, ಅವ್ರು ಬಂದು ಎಲ್ಲ ಆಯಿತು. ಅಪ್ಪು ಸರ್ ನೋಡ್ಬಿಟ್ಟು, ಓ ಏನಪ್ಪ ಮಾರಾಯ ಹೇಗಿದೆಯಪ್ಪ ಅಂದರು. ಬಾಸ್ ಚೆನ್ನಾಗಿದ್ದೀನಿ ಬಾಸ್, ನೆನ್ನೆ ತಂದು ಸಿಕ್ಕಿದ್ದಲ್ಲ ಅಂತ ಹೇಳಿದೆ. ಆಯಿತು, ಸರಿ ನಿನ್ನ ಮದುವೆ ಯಾವಾಗಪ್ಪ ಅಂದರು. ಖಂಡಿತ ಅತಿ ಶೀಘ್ರದಲ್ಲಿ ಬಾಸ್, ಮಿಸ್ ಮಾಡಂಗೆ ಇಲ್ಲ ನೀವು ಅಂತ ಹೇಳಿದೆ. ಅಯ್ಯೋ ಖಂಡಿತ ಅಪ್ಪ ಬಂದೇ ಬರ್ತೀನಿ, ಯಾರ ಪುಣ್ಯಾತ್ಕಿತ್ತಿ ನಾನು ನೋಡಲೇಬೇಕು ಅಂತ ಅಪ್ಪು ಸರ್ ಹೇಳಿದರು. ಆ ಫೋಟೋ ಇನ್ನೂ ಹಾಗೇ ಇದೆ. ಅದನ್ನು ಅಶ್ವಿನಿ ಮ್ಯಾಮ್ಗೆ ಹೇಳಿದೆ, ಹೌದಲ್ವಾ ಖಂಡಿತ ನಾನು ಬರಲೇಬೇಕು ನಿಮ್ಮ ಮದುವೆಗೆ ಅಂತ ಹೇಳಿ. ಮೇಡಮ್ ಅಲ್ಲಿಂದ ಬಂದು ಆ ದಿನ ಅವ್ರದ್ದು ಕಸಿನ್ದೊಂದು ಕಾರ್ಯಕ್ರಮ ಇತ್ತು, ಅದಕ್ಕೋಸ್ಕರ ಇದು ಮಾಡಿ ಅಲ್ಲಿಂದ ಪುನಃ ಚಿಕ್ಕಮಗಳೂರಿಗೆ ಹೋಗಿ ನನ್ನ ಮದುವೆಗೋಸ್ಕರ ಬಂದಿದ್ರು ಅವರು. ವೆರಿ ಸೆಲೆಕ್ಟೆಡ್ ಅಲ್ವಾ ಗೆಸ್ಟ್ಗಳು ಬಂದಿದ್ದು. ಸೊ ಒಬ್ಬೊಬ್ರು ಗೆಸ್ಟ್ ಜೊತೆಗೂ ನಿಮ್ಮ ಕನ್ವರ್ಸೇಷನ್, ಆ ಒಂದು ಅಲ್ಲಿ ನಡೆದಂತ ಒಂದು ಸೀನ್ ಒಂದು ಎಲ್ರಿಗೂ ಕಣ್ ಕಟ್ಟದಂಗಿದೆ. ಆ ವಿಡಿಯೋಗಳೆಲ್ಲ ವೈರಲ್ ಆಗಿವೆ. ಆಕ್ಚುಲಿ ಏನು ಅಶ್ವಿನಿ ಮ್ಯಾಮ್ ಬಂದಾಗ ನೀವು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತೀರಿ, ಕಣ್ಣೀರ್ ಹಾಕ್ತೀರಾ, ಎಮೋಷನಲ್ ಆಗಿದ್ದೀರಾ, ಅಪ್ಪು ಸರ್ ನೆನಪಾದ್ರ ಅಥವಾ ಏನದು? ಇಲ್ಲ, ಅದು ಅಶ್ವಿನಿ ಮ್ಯಾಮ್ಗೆ ಆ ಘಟನೆ ಹೇಳಿದೆ. ಅದಕ್ಕೆ ಎಮೋಷನಲ್ ಅನ್ನೋಕ್ಕಿಂತ ಅವರು ಹೃದಯದಿಂದ ಹರಿಸ್ತಾರೆ. ಫಸ್ಟ್ ಅವರು ಹೇಳಿದ್ದು, ನಾನು ಇವನ್ನ ಕರ್ಕೊಂಬನ್ನಿ, ನಾನು ಆಕೆ ಹತ್ರ ಮಾತಾಡಬೇಕು ಅಂದರು. ಅವ್ರೇನೋ ಒಂಚೂರು ಮಾತಾಡಿದ್ರು, ಅದು ಹೇಳೋಕ್ಕಾಗಲ್ಲ, ತುಂಬ ಒಳ್ಳೆ ವಿಚಾರಗಳೇ ಹೇಳಿದ್ರು. ಏನು ಮಾಡಬೇಕು ಅಂತಿದೆ ಪ್ರಥಮ ಮುಂದಕ್ಕೆ ಈಕೆನಾ ಅಂದರು. ಗೊತ್ತಿಲ್ಲ, ಅವರು ಮಾಸ್ಟರ್ ಡಿಗ್ರೀಸ್ ಆಗ್ತಾ ಇದೆ, ಅದು ಅವರು ಓದ್ರೆ ಕಂಟಿನ್ಯೂ ಮುಗಿಸ್ಲಿ, ಇಲ್ಲ ಅಂದರೆ ಜಾಬ್ ಏನಿದೆ ಅವ್ರ ಆಯ್ಕೆ. ಸುಮ್ಮನೆ ಕೂಡಿಸ್ಬೇಡ ಪ್ರಥಮ, ನಿನಗೇನಿದೆ ಬಿಟ್ಬಿಡು ಆಕೆನ, ಅವರು ಸ್ವಾತಂತ್ರ್ಯಕ್ಕೆ ಅಡ್ಡ ಬರಬೇಡ ಅಂತ ಇವ್ರು ಮುಂದೆನೇ ಹೇಳಿದ್ರು. ಅದು ನಾನು ಅದಕ್ಕೆ ಆಯಿತು, ಅದಕ್ಕೆ ನನಗೇನಿಲ್ಲ ಮೇಡಮ್, ಅದು ಹಿಂಗೆ ಹೇಳ್ತೀನಿ ನಂಗೆ. ಆ್ಯಂಡ್ ಮೇಡಮ್ ಜೊತೆ ನಮ್ದೊಂದು ಬಾಂಡಿಂಗ್ ಚೆನ್ನಾಗಿಂದ ಅವ್ರಿಗೆ ಮಾತನ್ನು ಆಕೆಗೆ ಹೇಳಬೇಕು ಅನ್ನೋದು ಅವರು ಇದಾಗಿತ್ತು. ಇನ್ನೆಲ್ಲೋ ಪಬ್ಲಿಕಲ್ಲಿ ಅವ್ರು ಏನು ಹೇಳೋಕ್ಕಲ್ಲ, ಅದನ್ನು ಒಳ್ಳೆ ವಿಚಾರನಲ್ಲಿ ಕರ್ಸಿ ಹೇಳಬೇಕು ಅಂದ್ರೆ ಅದು ಕರ್ಕೊಂಬ ಅಂದಿರು, ಕರ್ಕೊಂಡು ಹೋಗಿದ್ದೆ. ಆ ವಿಡಿಯೋ ನೀವು ನೋಡೋಲ್ಲ ಅದೇ. ಅದು ಬಿಟ್ಟರೆ ಸಿದ್ದರಾಮಣ್ಣ ಅವರು ಆ ದಿನ ಏನಾಗೋಯ್ತು, ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ, ಜೊತೆಗೆ ಇಲ್ಲೊಬ್ರದ್ದು ಮದುವೆ, ಮಿನಿಸ್ಟರ್ ಒಬ್ಬರ ಮಗನ ಮದುವೆ, ಎರಡೂ ಐತೆ ಹಿಂಗಪ್ಪ ಮಾಡೋದೀಗ, ಆಯಿತು ಏನೋ ಮಾಡ್ತೀನಿ ನಡಿ ಅಂತ ಹೇಳಿದ್ರು. ನೆಕ್ಸ್ಟ್ ಈಗ ಅದು ಮಿಸ್ ಆಗೋಯ್ತು ನಿಂದು, ಇಲ್ಲಿ ಬಹುಶಃ ಇಲ್ಲಿ ನಾವು ರಿಸೆಪ್ಷನ್ ಏನೋ ಹೇಳ್ತಾ ಇದ್ದಾರೆ, ಈಗ ಅದಕ್ಕೆ ಬರ್ತೀನಿ, ಸಿನಿಮಾ ನೋಡೋಕೆ ಬರ್ತೀನಿ ಕರ್ನಾಟಕ ತಳಿ ಅಂತ ಸಿದ್ದರಾಮಣ್ಣ ಹೇಳಿದ್ರು. ಸೊ ಇದಿಷ್ಟು ನಡೀತು. ಬಿಟ್ಟರೆ ಮಾಮೂಲಿ ಪ್ರೇಮ್ ಸರ್ದು ಯಾಕೆ ಕರೆದೆ ಅಂದರೆ, ಪ್ರೇಮ್ ಅವರು ಹೀರೋ ಆದಾಗ, ನೆನಪಿರಲಿ ಪ್ರೇಮ್ ಅವರು, ಅವ್ರು ಶ್ರೀಮತಿ ಅವ್ರ ಹತ್ರ ಏನೂ ಇರಲಿಲ್ಲ, ಏನಂದರೆ ಏನೂ ಇರಲಿಲ್ಲ. ಶ್ರೀಮತಿಯವರು ದುಡಿದು ಪ್ರೇಮ್ ಸರ್ ಹೀರೋ ಆಗೋದಕ್ಕೆ ನಿಂತಿದ್ರು. ಈಗಿನ ಜನ್ರೇಷನ್ಲಿ ಸಹಬಾಳ್ವದೇ ಕಷ್ಟ. ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್. ಶರಣ್ ಸರ್ ಇರ್ಬೋದು, ಪ್ರೇಮ್ ಸರ್ ಇರ್ಬೋದು, ಅಥವಾ ನಮ್ಮ ರವಿಶಂಕರ್, ಇವರೆಲ್ಲ ಲೈಫ್ ಚಾಲೆಂಜಸ್ನ ಏನೂ ಇಲ್ಲದೆ ಮದುವೆ ಆದ ಘಟ್ಟದಲ್ಲಿ ಏನೂ ಇಲ್ಲದೇ ಒಂದು ಹಂತಕ್ಕೆ ಇವತ್ತು ಸ್ಟ್ಯಾಂಡರ್ಡ್. ಇವರೆಲ್ಲ ನಂಗೆ ಇನ್ಸ್ಪಿರೇಷನ್. ಯಾರೋ ರೀಲ್ಸ್ ಮಾಡೋರು ಇವರಲ್ಲ. ಇವತ್ತು ನಂಗೆ ಯಾರೋ ಫೇಮಲ್ಲಿದ್ದಾರೆ, ನಾನು ಅವ್ರ ಹಿಂದೆ ಹೋಗಲ್ಲ. ಇನ್ನು ಧ್ರುವ ಅವ್ರು ಮಾಮೂಲಿ ಆ್ಯಸ್ ಯೂಶುವಲ್ ಬರಲೇಬೇಕು, ಬಂದೇ ಬರ್ತಾರೆ. ನಮ್ಮೇಲೆ ಆ್ಯಂಡ್ ಅದು ನಾನು ಹೇಳಲೇಬೇಕು, ಸ್ಪೆಷಲಿ ಧ್ರುವ ಅವ್ರದ್ದು. ಆ ದಿನ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ, ಅವರ ಮಗಳು ಹುಡ್ತಬ್ಬ, ಮಗಳು ಹುಡ್ತಬ್ಬಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಏನು ಮಾಡೋದ್ರು, ಹಿಂಗಿದೆಯಲ್ಲ ನಿಮ್ದು ಬೇರೆ ಇದೆ, ಅದು ಬೇರೆ ಇದೆ, ಏನು ಮಾಡೋದೀಗ ಅಂತ ಹೇಳಿದ್ರು. ನೋಡಿ ಏನು ಮಾಡ್ತೀರಿ ಆಗ. ನಾನು ಇನ್ನೊಂದು ಸಲ ನಾನು ಅವ್ರಿಗೆ ಅಶ್ವಿನಿ ಮೇಡಮ್ಗೆ ಅದೊಂದು ಕತೆ ಹೇಳಿದ್ದೆ, ಅದೇ ಅವ್ರಿಗೂ ಹೇಳಿದೆ. ಅದೇ ಕ್ಯಾಸೆಟ್ ತಿರುಗಿಸಿಲ್ಬಿಟ್ಟೆ ಅಶ್ವಿನಿ ಮೇಡಮ್ಗೆ ಅಂದೆ, ಮೇಡಮ್ ಈಗ ಕರಿತೀನಿ ಪ್ರಥಮ್, ಈ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀರಿ, ಸಿನಿಮಾದೊಂದು ಕಾರ್ಯಕ್ರಮ ಕರಿತೀನಿ. ಹೌದಲ್ಲ ಮೇಡಮ್, ಬ್ಯುಸಿ ಇದ್ರೆ ಹಂಗೆ ಹೇಳ್ತೀನಿ ಪ್ರಥಮ್ ಅಂದರು. ಹೌದಲ್ವಾ, ಹಾಂ ಈಗ ಮದುವೆಗೆ ಕರಿತೀನಿ ಪ್ರಥಮ್, ಈ ಟೈಮ್ ಬರಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಮದುವೆಗೆ, ನೆಕ್ಸ್ಟ್ ಮದುವೆ ಮಾಡ್ಕೊಳ್ಳಿ ಪ್ರಥಮ್, ಬರ್ತೀನಿ ಅಂತ ಹೇಳಿ ನಾನು ಕರೆಯೋದೇ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದೆ. ಹಂಗೆ ಅಂದಾಗ ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಬನ್ನಿ ಮೇಡಮ್. ಅವರು ಬಂದರು, ಧ್ರುವ ಅವರು ಅದೇ ಆಯಿತು. ಸೊ ಬಂದರು. ಇನ್ನು ಮಿಕ್ತವರೆಲ್ಲ ಶರಣ್ ಸರ್ ಇರ್ಬೋದು, ನಮ್ಮ ರವಿಶಂಕರ್ ಸರ್, ನೆನಪಿರಲಿ ಎಲ್ಲ ಇವರೆಲ್ಲ ಫ್ಯಾಮಿಲಿಯಾಗಿ ನಿಂತು ಒಂದು ಸ್ಟ್ರೆಂತ್ ಕೊಟ್ಟರು. ಬಹಳ ಖುಷಿ ಆಯಿತು. ಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರ್ ಅಂತ ಹಿರಿಯರು, ರಾಮಕೃಷ್ಣ ಅವರು ಲೈಫನ್ನು ಒಂದು ಚಾಲೆಂಜಸ್ನ ಮದುವೆ ಹಂತದಲ್ಲಿ ತುಂಬ ಹೋರಾಟದ ಜೀವನ ನೋಡ್ಕೊಂಬಂದವರು ಅವರು. ರಾಮಕೃಷ್ಣ ಸರ್ ನಮ್ಮ ಕರ್ನಾಟಕದಲ್ಲಿ ತುಂಬ ಪವರ್ಫುಲ್ ಪಾತ್ರ ಮಾಡಿದ್ರು. ಬಟ್ 500 ಕಿಲೋಮೀಟರ್ ದೂರದಿಂದ ಅವರೇ ಡ್ರೈವ್ ಮಾಡ್ಕೊಂಡು ಬಂದು ಮದುವೆ ಅಟೆಂಡ್ ಮಾಡಿ ವಾಪಸ್ ಹೋದರು. ಇವೆಲ್ಲ ನಂಗೆ ಖುಷಿ. ಇವರೆಲ್ಲ ಲೈಫನ್ನು ತುಂಬ ಚೆನ್ನಾಗಿ, ಅಂದರೆ ಬಹಳ ಚಾಲೆಂಜಸ್ನ ಫೇಸ್ ಮಾಡಿದ್ದಾರೆ ಇವರೆಲ್ಲ. ಆ್ಯಂಡ್ ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್. ಸೊ ಅದಕ್ಕೆ ಅವ್ರು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅವರಷ್ಟೇ. ನಾನು ಈ ನೇಮ್ ಹಿಂದೆ, ಫೇಮ್ ಹಿಂದೆ ನಾನು ಹೋಗಲ್ಲ. ಈ ಸಮಯಕ್ಕೆ ಬೇಕು, ಇದು ಬಂದ್ಬಿಟ್ರೆ ಹಿಂಗಾಗೋಯ್ತು ಅದಲ್ಲ.
ಬಂದಮೇಲೆ ಅವ್ರು ಒಂದು ಅರ್ಧ ಗಂಟೆ ಕೂತ್ಕೊಂಡು ಊಟ ಮಾಡಬೇಕು ಒಂದು ಮದುವೆ ಅಂದರೆ. ಈಗ ಹೆಂಗಾಗ್ಬಿಟ್ಟಿದೆ, ನಾನು ಎಷ್ಟೊತ್ತು ಬರಬೇಕು, 10 ನಿಮಿಷನ, 7:50 ಬಂದು 7:50 ಅಣ್ಣ ಬಂದರು, ಜಾಗ ಬಿಡಿ, ಜಾಗ ಬಿಡಿ ಆಯ್ತು. ನಂಗೆ ಇಂಥವ್ರು ಬೇಡ. ಬಂದಾಗ ಮದುವೆ ಅನ್ನೋದು ಒಂದು ಸಂಭ್ರಮ. ನೀವು ಬಂದು ನನ್ನ ಮದುವೆಲಿ ಒಂದು ಗ್ಲಾಸ್ ಕಾಫಿ ಕುಡಿಬೇಕು, ಒಂದು ಊಟ ಮಾಡಬೇಕು, ಬಂದ ಅಣ್ಣ ಬಂದು ಜಾಗ ಬಿಡಿ, 5 ನಿಮಿಷ ಆಯಿತು, ಜಾಗ ಬಿಡಿ ಅವ್ರು ಹೋಯ್ತು, ಅವ್ರು ಕಾರತ್ತು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಫೋಟೋ ತೊಗೊಳೋದಕ್ಕೆ ಆದರೆ ಯಾಕೆ ಬೇಕು? ಅದೆಲ್ಲ ಸಂಭ್ರಮ ಹೆಂಗಾಗುತ್ತೆ? ಫಾರ್ ಎಕ್ಸಾಂಪಲ್ ಅಂಬರೀಷ್ ಅವ್ರ ಮದುವೆ 90ರ ದಶಕದಲ್ಲಿ ಜೈ ಜಗದೀಶ್ ಇರ್ಬೋದು ಅಥವಾ ವಿಷ್ಣು ಸರ್ ಇರ್ಬೋದು, ಆ ಕಾಲದಲ್ಲಿ ಎಲ್ಲ ನಿಂತ್ಕೊಂಡು ಮದುವೆ ಏನಾಯ್ತು ನೋಡಪ್ಪ, ಈರುಳ್ಳಿ ಬಂತ ನೋಡೋ, ಅಡುಗೆ ಸಾಮಗ್ರಿ ಇವೆಲ್ಲ ನಿಂತು ಮಾಡ್ತಿರೋ ಹಂಗೆ ಸಂಭ್ರಮ ಹಂಗಿತ್ತು. ಈಗ ಹಂಗಿಲ್ಲ. ರಿಸೆಪ್ಷನ್ ಎಷ್ಟು 6:50 8:50 ಬಸ್, ನೀವು ಒಂದು 5 ನಿಮಿಷ ಬರ್ಬಿಟ್ಟು ಸಾಕು, 8:50 ಬಂದು 8:55 ಸ್ಟೇಜ್ ಮೇಲೆ ನಿಂತ್ಕೊಂಡು ಹಿಂಗೆ ಅಂದ್ಬಿಟ್ಟು ಹೊರಟೋಗ್ಬಿಟ್ರೆ ಸಾಕು. ಇದು ಸಂಭ್ರಮ ಹೆಂಗಾಗುತ್ತೆ? ಇದು ಶೋ ಆಫ್ ಆಗುತ್ತೆ. ನಂಗೆ ಶೋ ಆಫಲ್ಲಿ ನಂಬಿಕೆ ಇಲ್ಲ. ನಾನು ಹೆಂಗಿದ್ದೀನಿ ಹಾಗೆ ಇರೋದು. ಸೊ ಅದಕ್ಕೆ ಮೇಡಮ್ ಬಂದರು, ತುಂಬ ಹೊತ್ತಿದ್ರು, ಹೆಚ್ಚು ಕಡಿಮೆ ನೀವು ಟ್ರಸ್ಟ್ ಮಾಡ್ತೀರಾ 1 ಅವರ್ ತನಕ ಇದ್ರು ಅಶ್ವಿನಿ ಮೇಡಮ್. ಅಲ್ಲಿ ಮಹಿಳೆಯರದೇ ಆರ್ಭಟ. ಸಿದ್ದರಾಮಣ್ಣ ಬೇರೆ ಫ್ರೀ ಬಸ್ ಬಿಟ್ಬಿಟ್ಟವ್ರೆ, ಇಂತ ತಡೆ ನಿಲ್ಸಕ್ಕಾಯ್ತದ? ಆ ಏರಿಯಾ ಊರು ಹಳ್ಳಿ ಅಕ್ಕಪಕ್ಕ ಹಳ್ಳಿಯವ್ರೆಲ್ಲ ತುಂಬ್ಕೊಬಿಟ್ರು ಅಶ್ವಿನಿ ಮೇಡಮ್ನ. ಅಲ್ವಾ? ಅವ್ರದ್ದಾಯ್ತು. ನಮ್ಮ ವಿನಯ್ ರಾಘಣ್ಣ ಪರವಾಗಿ ರಾಘಣ್ಣ ಅದೇ ಫೋನ್ ಮಾಡಿ, ನಾನು ಬರೋಕ್ಕಾಗಲ್ಲ ಅಪ್ಪಾಜಿ, ವಿನಯ್ ಬರ್ತಾನೆ ನನಗೋಸ್ಕರ. ವಿನಯ್ ಅವರು ಕೂಡ 1-1.5 ಗಂಟೆ ಟೈಮ್ ಇದ್ದರು. ಎಲ್ಲರ ಹೃದಯದಿಂದ ಬಂದು ಹಾರೈಸಿ ಒಂದು ಅಮೂಲ್ಯವಾದ ಗಳಿಗೆನೇ ಇವರೆಲ್ಲ ಅಲಂಕರಿಸಿದ್ರು. ಖುಷಿ ಆಯಿತು. ಈಗ ನನ್ನ ಆಪ್ತರಿಗೆ ಒಂದು ವಿಶೇಷವಾದ ಊಟದ ವ್ಯವಸ್ಥೆ ಮಾಡೋಣ ಅಂತೆಲ್ಲ ಇತ್ತು. ಮದುವೆ ಆದ ನೆಕ್ಸ್ಟ್ ಡೇಗೆ ನಟಭಯಂಕರ ಬಿಸ್ನೆಸ್ ಆದರೆ ಮಾಡೋಣ, ಇಲ್ದಾರ ಮಾಡ್ಕೊಳ್ಳೋದು ಬೇಡ. ನಾನು ತುಂಬ ಸ್ಟ್ರೈಟ್ ನಾನು. ಸೊ ಒಳ್ಳೆ ಸಿನಿಮಾ ಬಿಸ್ನೆಸ್ ಆಯಿತು. ಈಗ ಒಂದು ರಿಸೆಪ್ಷನ್ ಇಟ್ಕೊಂಡ ಅಂತ ಅದಾದಮೇಲೆ ನಾವು ಇದೆಲ್ಲ ಇತ್ತು, ಏನಂತಾರದನ್ನ ಇದು ಕಾರ್ತಿಕ್ ಮಾಸ ಇತ್ತು. ಈಗೆಲ್ಲ ನಾನು ಇಷ್ಟಪಡುವಂತಹ ಮಾಧ್ಯಮದವರು ಇರ್ಬೋದು, ಸ್ನೇಹಿತರು, ನೀವೆಲ್ಲ ಒಂದೊಂದು ಹಂತದಲ್ಲಿ ನಮ್ಮ ಲೈಫನ್ನು ಬಹಳ ಸ್ಪೆಷಲ್ ಘಟ್ಟದಲ್ಲಿಗಳಿಗೆಲ್ಲ ಅಲಂಕರಿಸಿ ನೀವೆಲ್ಲ ಹೇಗೆ ಮಾಡಿದ್ದೀರಿ ನಮ್ಮನ್ನ ಅಂದರೆ, ನಾವೆಲ್ಲರೂ ಹೋದರೆ ಜನ ಬಂದು 10 ಜನ ಮಾತಾಡ್ಸ್ತಂದ್ರೆ ನಿಮ್ದು ಯಾವುದೋ ಪ್ರೋಗ್ರಾಮಲ್ಲಿ ನೀವು ಹಾಕಿರೋದಕ್ಕೆ ನಮ್ಮನ್ನು ನೋಡಿರ್ತಾರೆ. ನಾನು ಹಿಂಗೆ ಯೋಚನೆ ಮಾಡ್ತೀನಿ, ನಾವೆಲ್ಲ ಕರೆದು ಒಂದು ಊಟ ನಿಮ್ಗೆಲ್ಲರಿಗೂ ಒಂದು ನಿಮ್ಮ ಜೊತೆ ಟೈಮ್ ಕಳಿಬೇಕು ಅಂದಕ್ಕೆ ನಾವೇ ಬಡಿಸ್ಬೇಕು ಅಂತ ವಿಶೇಷವಾಗಿ ಏನೋ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀನಿ. ಇದು ನನ್ನ ಆಲೋಚನೆ. ಅದು ಯಾವುದೇ ಥರಕ್ಕೆ ಎಲ್ಲ ರೆಡಿ ಆಯ್ತಾ ಊಟ, ಒಂದು 500 ಜನ ಸೇರಿಸ್ಬಿಡ್ತೀನಿ, ನಾನು 1 ಲಕ್ಷಕ್ಕೆ ಊಟ ಹಾಕಿ ದೊಡ್ಡದಾಗಿ ಮಾಡಿಕೊಂಡೆ, ನಾನು ಅದಲ್ಲ 10-20 ಸಾವಿರಕ್ಕೆ ಊಟನೇ ವೇಸ್ಟ್ ಆಗುತ್ತೆ. ನಾವು ಹಂಗಿಲ್ಲ, 400-500 ಜನ ಮಾಡಿದ್ವಿ ಸಾಕು, ಬಂದವರೆಲ್ಲ ತೃಪ್ತಿಯಾಗಿ ಹೋದರು. ಹಂಗಿರಬೇಕು. ಆಚರಣೆ ಅನ್ನೋದು ಯಾರಿಗೋ ಕಣ್ಣು ಕುಕ್ಕೋಕೆ ಮಾಡಬಾರ್ದು. ಇದೊಂದು ನಮ್ಮ ಸಂಭ್ರಮ, ನಮ್ಮ ಜೀವನದಲ್ಲಿ ಒಂದು ಘಟ್ಟ. ಬೇರೆಯವ್ರನ್ನ ಕಣ್ಣು ಕುಕ್ಸೋಕೆ ಅಂತ ನೀವು ಈ ಥರ ಎಲ್ಲ ಹೇಳೋದೇ ಜನಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಳ್ಳೆ ಹುಡುಗ. ಯಾಕೆ ಮದುವೆನ ಸಂಭ್ರಮಾಚರಣೆ ನಂಗೆ ಎಷ್ಟು ಜನ ಮದುವೆ ಆದ ತಕ್ಷಣ ಪ್ರಥಮ ನೀವು ನಂಗೆ ಮೋಸ ಮಾಡಿಬಿಟ್ರಿ ಅಂತ ಕಳಿಸೋರು. ಯಾರಪ್ಪ ನಾನು ಯಾರಿಗಪ್ಪ ಮೋಸ ಮಾಡಿದ್ದೀನಿ ಅಂದ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡೆ. ನೀವು ಮದುವೆಗೆ ಹೇಳಿದ್ರೆ ನಾವು ಅದು ಮಾಡಬೇಕು ಅಂತಿದ್ವಿ, ಇದು ಮಾಡಿ ಏನೇನೋ ಎಲೆಕ್ಷನ್ ಮಾಡೋರು. ಅದಕ್ಕೆ ನಾನು ಅಂದೆ ಸಂಭ್ರಮಾಚರಣೆ ತೋರ್ಪಡಿಕೆ ಬೇಡ, ನಮ್ದೇನಿದೆ ಅದು ಮಾಡೋಣ ಅಂತ. ಹಂಗಿತ್ತು, ಹಂಗೆ ಆಗಿದ್ವಿ. ಈಗ ನಡೀತಾ ಇದೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.